ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಲೋಕೇಶ್ ಕಲ್ಕುಣಿ. ಸ್ನೇಹಿತರೆ, ಆಲ್ರೆಡಿ ನಮ್ಮ ಮುಖಪುಟದಲ್ಲಿ ಪರಿಚಯ ಮಾಡ್ಕೊಂಡಿದ್ದೀವಿ. ನಮ್ಮ ಕರಿಘಟ್ಟದ ರಮೇಶ್ ಸರ್ ಅವರು. ಇವರು ಕರ್ನಾಟಕ ರಾಜ್ಯ ಪರಿಸರ ಪ್ರಶಸ್ತಿ ಪುರಸ್ಕೃತರು ಹಾಗೂ ನಮ್ಮ ಜಿಲ್ಲಾಡಳಿತದಿಂದಲೂ ಕೂಡ ಕನ್ನಡ ರಾಜ್ಯೋತ್ಸವನ ಇವರು ಪಡ್ಕೊಂಡಿದ್ದಾರೆ. ಕರಿಘಟ್ಟದಲ್ಲಿ ಗಿಡ ಮರಗಳು ಇವರ ಹೆಸರು ಹೇಳ್ತವೆ. ಆ ಥರ ಸೇವೆಯನ್ನು ಕರಿಘಟ್ಟದಲ್ಲಿ ಅವರು ಮಾಡಿದ್ದಾರೆ. ಹಾಗೂ ತಾಲೂಕಿನಾದ್ಯಂತ, ಜಿಲ್ಲೆಯಾದ್ಯಂತ ಹಾಗೂ ರಾಜ್ಯ ಮಟ್ಟದಲ್ಲೂ ಕೂಡ ಇವರು ಗುರುತಿಸ್ಕೊಂಡಿದ್ದಾರೆ. ತಮಗೆಲ್ಲ ಹೆಸರದು ಮಜಾ ಟ್ಯಾಕಿಸ್ ಅಲ್ಲೂ ಕೂಡ ಹೋಗಿದ್ದರು. ನಮ್ಮ ಪ್ರೊಫೆಸರ್ ಕೃಷ್ಣೇಗೌಡರ ಜೊತೆ ಆ ಒಂದು ವೇದಿಕೆಯನ್ನು ಹಂಚ್ಕೊಂಡಿದ್ರು. ನಮಗೆಲ್ಲ ಬಹಳ ಖುಷಿ ಅಂತಂದರೆ ಪರಿಸರ ಸೇವೆಯ ಜೊತೆಗೆ ಇವರು ಅತ್ಯುತ್ತಮ ಗಾಯಕರು ಕೂಡ. ಈಗ ನಿಮಗೋಸ್ಕರ ಹಾಗೂ ನನಗೋಸ್ಕರ ಒಂದು ಅತ್ಯುತ್ತಮವಾದ ಒಂದು ಹಾಡನ್ನು, ತತ್ವಪದವನ್ನು ಆಡ್ತಾ ಇದ್ದಾರೆ. ಬನ್ನಿ ರಮಶಣ, ಅದು ಯಾವುದು ತತ್ವಪದ? ಅದು ಮಡಿವಾಳರ ಒಂದು ತತ್ವಪದ ತಮಗೋಸ್ಕರ ಆಡ್ತಾ ಇದ್ದೀನಿ. ಅದು ಉತ್ತರ ಕರ್ನಾಟಕದ ಶೈಲಿಯಲ್ಲಿದೆ. ಖಂಡಿತ ಆಡಿ ರಮಶಣ. ಯಾಕೆ ಮಾಡುತ್ತಿದ್ದೀನಿ ಒಣ ಚಿಂತಿ, ಯಾಕೆ ಮಾಡುತ್ತಿದ್ದೀನಿ ಒಣ ಚಿಂತಿ, ನಿನಗ ಬಡ್ಕಂಡಾದ ಮಾಯದ ಭ್ರಾಂತಿ, ಅದಕ್ಕ ಜೋತುಗೊಂಡು ನೀ ಕುಂತಿ ನಾಳೆ ಯಮ ಕೇಳಿದರ ಏನಂತಿ. ಯಾಕೆ ಮಾಡುತ್ತಿದ್ದೀನಿ ಒಣ ಚಿಂತಿ, ಯಾಕೆ ಮಾಡುತ್ತಿದ್ದೀನಿ ಒಣ ಚಿಂತಿ, ಮನೆಯ ಕಟ್ಟಿಸಿದಿ ಮಾಳಿಗಿ, ನಿನಗ ಹೋಗದು ಬಂತಲ್ಲೋ ನಾಳಿಗಿ, ಗೊಂಗಡೀದು ಮಾಡ್ಯಾರ ಜೋಳಿಗಿ, ಗೊಂಗಡೀದು ಮಾಡ್ಯಾರ ಜೋಳಿಗಿ, ನಿನ್ನ ಸುಟ್ಟು ಬಂದು ಹುಂಟಾರಲ್ಲ ಹೋಳಿಗಿ. ಯಾಕೆ ಮಾಡುತ್ತಿದ್ದೀನಿ ಒಣ ಚಿಂತಿ, ಯಾಕೆ ಮಾಡುತ್ತಿದ್ದೀನಿ ಒಣ ಚಿಂತಿ, ನಿನಗ ಬಡ್ಕಂಡಾದ ಮಾಯದ ಭ್ರಾಂತಿ, ಅದಕ್ಕ ಜೊತ್ತುಗೊಂಡು ನೀ ಕುಂತಿ ನಾಳೆ ಹೆಮ ಕೇಳಿದರ ಏನಂತಿ. ಯಾಕೆ ಮಾಡುತ್ತಿದ್ದೀನಿ ಒಣ ಚಿಂತಿ, ಯಾಕೆ ಮಾಡುತ್ತಿದ್ದೀನಿ ಒಣ ಚಿಂತಿ. ರಮೇಶಣ್ಣ, ಭಾರಿ ಚಲೋ ಆಯ್ತು ರೀ, ಭಾರಿ ಚಲೋ ಆಯ್ತು. ನಮಸ್ಕಾರ ಸ್ನೇಹಿತರೆ.